ಆಪರೇಷನ್ ಸಿಂಧೂರ ಭಾರತೀಯರ ಪರಾಕ್ರಮ ಉಗ್ರರ ಪೋಷಕ ಪಾಪಿ ಪಾಕಿಸ್ತಾನಕ್ಕೆ ಸೇನೆ ತಕ್ಕ ಪಾಠ ಕಲಿಸಿತು. ಆದರೆ ಮೋದಿ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಚುಟ್ಪುಟ್ ಯುದ್ಧ ಎನ್ನುವ ಮೂಲಕ ವಾಗ್ಯುದ್ಧಕ್ಕೆ ಕಿಡಿ ಹೊತ್ತಿಸಿದ್ದಾರೆ. ಭದ್ರತಾ ವೈಫಲ್ಯದಿಂದ ಪಹಲ್ಗಾಮ್ನಲ್ಲಿ 26 ಜನರ ಹತ್ಯೆ. ಪಾಕಿಸ್ತಾನದ ವಿರುದ್ಧ ಚುಟ್ಪುಟ್ ಯುದ್ಧ ಎಂದ ಖರ್ಗೆ. ಆಪರೇಷನ್ ಸಿಂಧೂರ ಭಾರತದ ಮೇಲೆ ಉಗ್ರರನ್ನ ಚೂಬಿಟ್ಟ ಪಾಕಿಸ್ತಾನದ ಕುತಂತ್ರದ ವಿರುದ್ಧ ನಡೆದ ಸೇನಾ ಕಾರ್ಯಾಚರಣೆ. ಆದರೆ ಈ ಬಗ್ಗೆ ಇಂದು ವಿಜಯನಗರದಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಾಕಿಸ್ತಾನದ ವಿರುದ್ಧ ಚುಟ್ಪುಟ್ ಅಂದ್ರೆ ಸಣ್ಣ ಪುಟ್ಟ ಯುದ್ಧ ಮಾಡಿದ್ದೇವೆ ಅಂತ ಟೀಕಿಸಿದ್ದಾರೆ. ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಅವ್ರಿಗೆ ಶಕ್ತಿ ಇಲ್ಲ, ಶಕ್ತಿಹೀನರು. ಇವತ್ತು ಚೈನಾ ಇಂದ ಸಪೋರ್ಟ್ ತಗೊಂಡು ಅವರು ನಮ್ಮ ಮೇಲೆ ದಾಳಿ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಎಂದೂ ಕೂಡ ನಮ್ಮ ದೇಶ ಸಹಿಸೋದಿಲ್ಲ. ನಾವು ಒಕ್ಕಟ್ಟಿದ್ದೇವೆ ಅಂತ ಹೇಳಿ ನಾನು ಮೊದಲೇ 22ಕ್ಕೆ ಬೆಂಗಳೂರಿನಲ್ಲಿ ಹೇಳಿದ್ದೆ. ಇನ್ನು ಪಹಲ್ಗಾಮ್ ದಾಳಿ ಬಗ್ಗೆ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಭದ್ರತಾ ವೈಫಲ್ಯದಿಂದ ಪಹಲ್ಗಾಮ್ನಲ್ಲಿ 26 ಜನರ ಹತ್ಯೆ ಆಯಿತು. ಪಹಲ್ಗಾಮ್ನಲ್ಲಿ ಒಂದು ದೊಡ್ಡ ಘಟನೆ ನಡೀತು. ಆ ಪಹಲ್ಗಾಮ್ನಲ್ಲಿ 26 ಜನರ ಕೊಲೆ ಆಯ್ತು. ಯಾಕೆ ಕೊಲೆ ಆಯ್ತು? ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ. ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ, ಬಾರ್ಡರ್ ಫೋರ್ಸ್ ಆಗಲಿ ಅಥವಾ ಅಲ್ಲಿ ಮಿಲಿಟರಿ ಆಗಲಿ ಅವರಿಗೆ ಸಹಾಯ ಮಾಡಲಿಲ್ಲ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು. ಆದ್ರೆ 17ನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗ್ಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಅವ್ರಿಗೆ ಹೇಳಿದ್ರು, ನೀವು ಹೋಗ್ಬೇಡಿ, ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ, ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ಪಾಕಿಸ್ತಾನ ವಿರುದ್ಧದ ಸೇನಾ ಕಾರ್ಯಾಚರಣೆ ಬಗ್ಗೆ ಟೀಕೆ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು ಮೋದಿ ಹೆಸರು ಹೇಳಿದರೆ ಖರ್ಗೆ ಅವರು ಚೇಳು ಕಡಿದಂತೆ ಆಡುತ್ತಾರೆ ಎಂದಿದ್ದಾರೆ. ಅವರು ಭ್ರಮೆಯಲ್ಲಿದ್ದಾರೆ. ಮೋದಿ ಹೆಸರು ಹೇಳಿದ ತಕ್ಷಣ ಅವ್ರಿಗೇನೋ ಒಂದು ಸ್ವಲ್ಪ ಈ ಚೋಳು ಕಡದಂಗೆ ಆಟ ಆಡ್ತಾರೆ. ಮೋದಿ ಹೆಸರು, ಮೋದಿ ಚಿತ್ರ ಕಣ್ಣಿಗೆ ಕಂಡ ತಕ್ಷಣ ಒಂಥರ ಚೋಳು ಕಡದ ನಂತರ ಕುಣಿದಾಡ್ತಾರೆ. ಭಾಳ ಅಂದ್ರೆ ಅದು ಭಾಳಷ್ಟು ಈ ಚೋಳುಗಳೇನಿರ್ತಾವ ಅವು ವಿಷಕಾರಿ ಇರೋದಿಲ್ಲ, ಅದರ ನೋವು ಭಾಳ ಇರ್ತದೆ. ಹಂಗೆ ಅವರು ಚೋಳು ಕಡದಂಗೆ ಆಟ ಆಡ್ತಾರೆ. ಆ ಒಂದು ಮಾನಸಿಕತೆ ಒಳಗೆ ಅವರಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಪ್ರಶ್ನಿಸಿದ್ದ ರಾಹುಲ್ ವಿರುದ್ಧ ಬಿಜೆಪಿ ಕಿಡಿ. ಪಾಕ್ ಸೇನಾ ಮುಖ್ಯಸ್ಥ ರಾಹುಲ್ ಫೋಟೋ ಎಡಿಟ್ ಮಾಡಿ ಪೋಸ್ಟ್. ಪಾಕಿಸ್ತಾನದ ಮೇಲಿನ ದಾಳಿಗೂ ಮುನ್ನ ಅವರಿಗೆ ಮಾಹಿತಿ ನೀಡಲಾಗಿತ್ತು ಎಂದಿದ್ದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ದರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ವಕ್ತಾರ ಅಮಿತ್ ಮಾಳವೀಯ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಹಾಗೂ ರಾಹುಲ್ ಗಾಂಧಿ ಫೋಟೋ ಎಡಿಟ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ಟೀಕೆ ಮಾಡ್ತಿದ್ದಾರೆ. ಇದೀಗ ಪಾಕಿಸ್ತಾನದ ವಿರುದ್ಧ ಸಣ್ಣ ಪುಟ್ಟ ಯುದ್ಧ ಮಾಡಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿರೋದು ಬಿಜೆಪಿ ನಾಯಕರನ್ನ ಮತ್ತಷ್ಟು ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.